ರಾಜ್ಯದಲ್ಲಿ ಹೃದಯಾಘಾತದ ಆತಂಕಕ್ಕೆ ಸದ್ಯಕ್ಕೆ ತೆರೆಬೀಳುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಎಳೆಯ ಹೃದಯಗಳನ್ನು ವಿಧಿ ಹುಡುಕಿ ಕೊಳ್ತಾ ಇರುವಂಥದ್ದು ಮುಂದುವರಿದಿದೆ. ಈ ಮಧ್ಯೆ ಹಾಸನದಲ್ಲಿನ ಸಾವುಗಳ ಬಗ್ಗೆ ನಾಳೆ ಅಂತಿಮ ವರದಿಯನ್ನು ತಜ್ಞರು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಕರುನಾಡಲ್ಲಿ ಹಾರ್ಟ್ ಹೆಮ್ಮಾರಿ ಸವಾರಿ, ಹೃದಯದ ರಣಕೇಕೆ, ಸಾವಿನ ಮೆರವಣಿಗೆ. ಹೃದಯಾಘಾತದಿಂದ ರಾಜ್ಯದಲ್ಲಿ ಎದ್ದಿರೋ ಸಾವಿನ ಸುನಾಮಿ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಸಣ್ಣ ಸುಳಿವನ್ನೂ ಕೊಡದೆ ಶಂಖನಾದ ಮೊಳಗಿಸ್ತಾ ಇರುವಂತ ಜವರಾಯ ಇನ್ನೂ ಅದೆಷ್ಟು ಬಲಿಗೆ ಕಾದು ಕೂತಿದ್ದಾನೋ ಗೊತ್ತಿಲ್ಲ. ಬದುಕಿನ 10 ಕನಸು ಕಟ್ಕೊಂಡವರನ್ನ ಕಣ್ಮುಚ್ಚಿ ತೆಗೆಯೋದೊಳಗೆ ಹಾರ್ಟ್ ಅಟ್ಯಾಕ್ ಅನ್ನೋ ಭೂತ ಸಾವಿನ ಕದ ತಟ್ಟಿಸ್ತಾ ಇದೆ. ಈ ಯುವತಿ ಬಾಳಲ್ಲೂ ಆಗಿದ್ದು ಅದೇ. ಹೆಸರು ಜೀವಿತ ಕುಸಗೂರ. ಜಸ್ಟ್ 26 ವರ್ಷ. ಧಾರವಾಡ ನಗರದ ಪುರೋಹಿತ್ ನಗರದ ನಿವಾಸಿ. ಎಂಎಸ್ಸಿ ಅಗ್ರಿ ಮಾಡಿದ್ದವಳು. UPSC ಪಾಸ್ ಆಗಬೇಕು, ಊರೇ ಕೊಂಡಾಡುವಂತೆ ಮಾಡಬೇಕು, ಹೆತ್ತವರಿಗೆ ಕೀರ್ತಿ ತರಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ಲು. ಆದರೆ ಆ ಚಿಗುರು ಕನಸಿಗೆ ಹೃದಯವೇ ಕೊಳ್ಳಿ ಇಟ್ಟಿದೆ. ನಿನ್ನೆ ಬೆಳಗ್ಗೆ ಏಕಾಏಕಿ ಜೀವಿತಾಗೆ ತಲೆಸುತ್ತು ಬಂದಿದ್ದು ಹೃದಯಾಘಾತವಾಗಿದೆ. ಕೂಡಲೇ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದು ಮಾರ್ಗ ಮಧ್ಯದಲ್ಲೇ ಉಸಿರು ಚೆಲ್ಲಿದ್ದಾಳೆ. ಕಲಬುರಗಿಯಲ್ಲೂ ಸಾವಿನ ಸವಾರಿ ಮುಂದುವರೆದಿದೆ. ಮದುವೆಯಾದ 3 ವಾರಕ್ಕೆ ಹಾರ್ಟ್ ಅಟ್ಯಾಕ್ಗೆ 22 ವರ್ಷದ ಯುವಕ ಬಲಿಯಾಗಿದ್ದಾನೆ. ಚಿಂಚೋಳಿಯ ಚಂದನಕೇರ ಗ್ರಾಮದ ಮೋಹಸಿನ್ ಪಟೇಲ್ ಮನೆಯಲ್ಲೇ ಕುಸಿದು ಕಣ್ಮುಚ್ಚಿದ್ದಾನೆ. ಲಾರಿ ಚಾಲಕನಾಗಿದ್ದ ಮೋಹಸಿನ್ ಮೊಹರಾಂ ಹಬ್ಬಕ್ಕೆ ಹೋದವ ಸಾವಿನ ಮನೆ ಸೇರಿದ್ದಾನೆ. ಚಾಮರಾಜನಗರದ ಹೃದಯ ಮೃದಂಗಕ್ಕೆ ಸ್ಮಶಾನ ಮೌನ ಆವರಿಸಿದೆ. ಗುಂಡ್ಲುಪೇಟೆಯ ಕುರುಬಗೇರಿ ಗ್ರಾಮದಲ್ಲಿ ಜಸ್ಟ್ 10 ವರ್ಷದ ಬಾಲಕ ಬಾಳನ್ನೇ ಕತ್ತಲಾಗಿಸಿದೆ ಹಾರ್ಟ್ ಅಟ್ಯಾಕ್. ಸರ್ಕಾರಿ ಶಾಲೆಯಲ್ಲಿ ಪಾಠ ಕೇಳ್ತಾ ಇರುವಾಗಲೇ 4ನೇ ತರಗತಿ ಮನೋಜ್ ಕುಮಾರ್ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಬಾರದೂರಿನ ಬಾಗಿಲು ಬಡಿದಿದ್ದಾನೆ. ದಾವಣಗೆರೆಯಲ್ಲಿ 22 ವರ್ಷದ ಕಾಲೇಜ್ ಸ್ಟೂಡೆಂಟ್ ಅಕ್ಷಯ್ ಹಾರ್ಟ್ ಅಟ್ಯಾಕ್ ಮಹಾಮಾರಿಗೆ ಬಲಿಯಾಗಿದ್ದಾನೆ. ಜಯನಗರದ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಪ್ರಾಣ ಕಳ್ಕೊಂಡಿದ್ದಾನೆ. ಮಗನ ಜೀವ ಉಳಿಸ್ಕೊಳ್ಬೇಕು ಅಂತ ಅದೆಷ್ಟೇ ಹರಸಾಹಸ ಪಟ್ಟರೂ ಎಳೆ ಹೃದಯ ಬದುಕಿ ಉಳಿಲೇ ಇಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದ ಕೊಗ್ಗೆದೊಡ್ಡಿ ಗ್ರಾಮದಲ್ಲಿ 38 ವರ್ಷದ ಫಾರೆಸ್ಟ್ ಗಾರ್ಡ್ ಸಾವನ್ನಪ್ಪಿದ್ದಾರೆ. ಬೆಳ್ಬೆಳಗ್ಗೆ ಮಾದೇಶ್ ನಾಯ್ಕೆ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದು ಮಾರ್ಗ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದಾನೆ. ಮುಖ್ಯಮಂತ್ರಿಗಳಿಂದ ಬಂಗಾರದ ಪದಕ ಪಡೆದಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹೃದಯಾಘಾತಕ್ಕೆ ಜೀವ ಬಿಟ್ಟಿದ್ದಾರೆ. ಗದಗ್ನ ಲಕ್ಷ್ಮೇಶ್ವರ ಘಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಲಕ್ಷ್ಮಣ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಹಾಸನದಲ್ಲಿ ಹಾರ್ಟ್ ಟೆನ್ಷನ್, ವರದಿಗೆ ಕೌಂಟ್ ಡೌನ್. ಹಾಸನದಲ್ಲಿ ಎದ್ದಿರೋ ಹೃದಯದ ಬಿರುಗಾಳಿಯ ಗುಟ್ಟೇನು ಅನ್ನೋ ಗೊಂದಲ ಕರಗದ ಹೆಬ್ಬಂಡೆಯಾಗಿ ನಿಂತಿದೆ. ಅಸಲಿ ರಹಸ್ಯವೇನು ಅಂತ ತಿಳಿಯೋದಕ್ಕೆ ಸರ್ಕಾರ ಸ್ಪೆಷಲ್ ಟೀಮ್ ರಚನೆ ಮಾಡಿತ್ತು. ಇದೇ ತಂಡ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಜ್ಜಾಗಿದೆ. ನಾಳೆ ಬೆಂಗಳೂರಿಗೆ ಬರಲಿರುವಂತಹ ಟೀಮ್ ಜೊತೆಗೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ಜೊತೆ ಸಭೆ ಆಗುತ್ತೆ. ಮೀಟಿಂಗ್ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಕೆ ಆಗಲಿದೆ. ಈ ಮೂಲಕ ಹೃದಯಕ್ಕೆ ಏನಾಗಿದೆ ಅನ್ನೋ ಸತ್ಯ ನಾಳೆ ಗೊತ್ತಾಗಲಿದೆ. ಅದೇನೇ ಇರಲಿ, ಹೃದಯಕ್ಕೆ ಎಳೆ ಜೀವಗಳೇ ಬಲಿಯಾಗ್ತಾ ಇರೋದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.